ಒಂದು ಪದಾಧಿಕಾರಿಗಳ ಆಯ್ಕೆ. ಚಿಕ್ಕನಾರಾಯಣ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು, ಕೋಲಾರ ನಿಮಗೆಲ್ಲ ಪರಿಚಯ ಇರೋರು, ಅವ್ರನ್ನ ರಾಜ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೇವೆ. ಚಂದನಾ ರಮೇಶ್ ಮಹಿಳಾ ಅಧ್ಯಕ್ಷರಾಗಿ, ಶಬಾನಾ ಅಂತ ಹೇಳ್ಬಿಟ್ಟು ಮಹಿಳಾ ಕಾರ್ಯಾಧ್ಯಕ್ಷರು, ಮಧು ಅಂತ ಹೇಳ್ಬಿಟ್ಟು ಕಾರ್ಯದರ್ಶಿ, ಅಂಬರೀಷರು ಕೋಲಾರ ಜಿಲ್ಲಾ ಅಧ್ಯಕ್ಷರು, ಪಿ ಚಂದ್ರಪ್ಪ ಅಂತಂತೇಳಿ ಬಂಗಾರಪೇಟೆ ಅಧ್ಯಕ್ಷರು, ತಿಪ್ಪಯ್ಯ KGF ಅಧ್ಯಕ್ಷರು, ಪ್ರವೀಣ್ ಕುಮಾರ್ JT ರಾಜ್ಯ ಉಪಾಧ್ಯಕ್ಷರು, ಕವಿ ನಾರಾಯಣ ಸ್ವಾಮಿ ಅವರು ರಾಜ್ಯ ಕಾರ್ಯಾಧ್ಯಕ್ಷರು 2, ಮುಳಬಾಗಿಲು ಜಗದೀಶ್ ಅಂತ ಅವರು ರಾಜ್ಯ ಕಲಾಮಂಡಳಿ ಅಧ್ಯಕ್ಷರು, ಮಂಜುನಾಥ್ ಅಂತ ವಿಭಾಗೀಯ ಕಾರ್ಯಾಧ್ಯಕ್ಷರು, ಅವರು ಪಿ ನಾರಾಯಣ್ ಅಂತ ರಾಜ್ಯ ಕಾರ್ಯಾಧ್ಯಕ್ಷ, ಬೆಂಗಳೂರು ವಿಭಾಗೀಯ ಕಾರ್ಯಾಧ್ಯಕ್ಷ. ಇವರು ಮಹದೇಶ್ ಅಂತ ರಾಜ್ಯ ಅಧ್ಯಕ್ಷರು. ಹೊಸದಾಗಿ ನಾವು ನಮ್ಮ ಮನೆಯಲ್ಲಿ ನೆನಪು. ಆಮೇಲೆ ಸತೀಶ್ ಅಂತ ಹೇಳ್ಬಿಟ್ಟು ವಿಭಾಗೀಯ ಅಧ್ಯಕ್ಷರು, ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು. ಇವತ್ತೇನು ಹೆಬ್ಬಾಳ ವೆಂಕಟೇಶ್ ಅಣ್ಣವರು ನಮಗೆ ಒಂದು ನಿಮಿಷ ಇವತ್ತು ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ಏನು ಕೊಟ್ಟಿದ್ದಾರೆ. ಇವತ್ತು ನೊಂದವ್ರಿಗೆ ಮತ್ತು ಅನ್ಯಾಯ ಆದವ್ರಿಗೆ, ದಲಿತರ ಪರ, ಹಿಂದುಳಿದವರ್ಗ ಪರ, ಅಲ್ಪಸಂಖ್ಯಾತರ ಪರ ಎಲ್ಲರಿಗೂ ಈಗ ಭಾರತ ದೇಶದಲ್ಲಿ ಇಡೀ ಭಾರತ ದೇಶನೇ ನಾವು ಪ್ರತಿಯೊಂದು ಜಿಲ್ಲೆಗಳಿಗೂ ಹೋಗಿ ಪ್ರತಿಯೊಂದು ರಾಜ್ಯಗಳಿಗೂ ನಾವು ಇದು ಮಾಡ್ತೀವಿ. ಪ್ರತಿಯೊಬ್ಬರಿಗೂ ನಾವು ನ್ಯಾಯವನ್ನು ಒದಗಿಸ್ಕೋಂಥ ಕೆಲಸವನ್ನು ಮಾಡ್ತೀವಿ. ಇವತ್ತೇನು ನಾವು ಹೆಬ್ಬಾಳ ವೆಂಕಟೇಶಣ್ಣವರು ನಮಗೇನು ಇವತ್ತು ವಹಿಸ್ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು, ಅದನ್ನು ಕಟ್ಟುನಿಟ್ಟಾಗಿ ಮಾಡ್ತೀವಿ. ಎಲ್ಲ ಕಡೆಯೂ ನಮ್ಮ ಸಂಘಟನೆಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಬಲಪಡಿಸ್ತೀವಿ. ಹಾಗೆ ತಾಲೂಕು, ಜಿಲ್ಲಾ ಮತ್ತು ಹೋಬಳಿ ಮಟ್ಟಗಳಿಗೆ ಎಲ್ಲ ಕಡೆಯೂ ಹೋಗಿ ಎಲ್ಲ ಜನರ ಸಮಸ್ಯೆಯನ್ನು ಕೇಳಿ ಅವರು ಏನು ಸಮಸ್ಯೆ ಇದೆ ಅಂತ ಅದನ್ನು ಬಗೆಹರಿಸ್ತೀವಿ. ಇದೆಲ್ಲ ಆಗುತ್ತಾ ಈಗ ಇವತ್ತೇನು ನಮಗೆ ಜಿಲ್ಲಾಧ್ಯಕ್ಷರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆಯೂ ಹೋಗ್ತೀನಿ, ಎಲ್ಲ ಪ್ರತಿಯೊಂದು ಹಳ್ಳಿಗೂ ಹೋಗಿ ಪ್ರತಿಯೊಬ್ಬರಿಗೂ, ಎಲ್ಲ ಯುವಕರಿಗೆ ಮತ್ತು ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಅದನ್ನು ಫೇಸ್ ಮಾಡೋ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ. ಇವತ್ತು ಕೋಲಾರ ಪತ್ರಕರ್ತರ ಭವನದಲ್ಲಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶಣ್ಣವರ ಸಾರಥ್ಯದಲ್ಲಿ ಈಗ ನಮ್ಮ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಾದೇಶಣ್ಣವರು ರಾಜ್ಯಾಧ್ಯಕ್ಷರನ್ನು ಒಂದು ಸ್ಥಾನವನ್ನು ತೆಗೆದುಕೊಂಡು ಈ ಒಂದು ಸ್ಥಾನವನ್ನು ನನ್ನ ಮನೆಯ ಕಷ್ಟ ಎಂಬಂತೆ ಜನರ ಕಷ್ಟಗಳನ್ನು ನಾನು ಆಲಿಸ್ತೀನಿ. ಅವ್ರಿಗೆ ಈ ದೇಶದ ಜನಪರ ಕಟ್ಟಕಡೆ ವ್ಯಕ್ತಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ನಮಗೊಂದಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ವೆಂಕಟೇಶಣ್ಣವರು. ಈ ಒಂದು ಜವಾಬ್ದಾರಿಗಳನ್ನು ನಾವು ಭಾಳ ಅಚ್ಚುಕಟ್ಟಾಗಿ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ನಮ್ಮ ಅಂಬರೀಷ್ ಅವರು ಈ ಒಂದು ಜಿಲ್ಲಾಧ್ಯಕ್ಷರ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆನೂ ಗೌರವನೂ ಇದೆ. ಇಲ್ಲಿರ್ತಕ್ಕಂಥ ಬಡವರಿಗೆ ಸರ್ಕಾರದಲ್ಲಿ ಬರ್ತಕ್ಕಂಥ ಅನುದಾನಗಳನ್ನು ಈ ದೇಶದ ಕಟ್ಟಕಡೆ ವ್ಯಕ್ತಿ ಯಾರೇ ಇದ್ದರೂ ಸಹ ಬಡವರು ಅವ್ರಿಗೆ ತಲುಪಿಸ್ಬೇಕು. ಆಮೇಲೆ ಇಲ್ಲಿ ಜಿಲ್ಲಾಧ್ಯಕ್ಷರ ಪೋಸ್ಟು ಅಂತಂದರೆ ಭಾಳ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ಆಗಿರ್ತದೆ. ಸರ್ಕಾರದ ಸವಲತ್ತುಗಳನ್ನು ತಲುಪಿಸ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ನನಗೆ ಕಷ್ಟ ಇದೆ ಅಂತ ಫೋನ್ ಮಾಡಿದಾಗ 1 ಗಂಟೆ ರಾತ್ರಿ ಆದರೂ ಪರವಾಗಿಲ್ಲ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು. ನಾವೆಲ್ಲರೂ ಸಹ ಅಂಬರೀಷ್ ಅವ್ರಿಗೆ ಎಂಥ ಸಮಯದಲ್ಲಿ ನಾವು ನಿಮ್ಮ ಒಂದು ಜೊತೆಯಲ್ಲಿ ಇರ್ತೀವಿ.
ನಿಮ್ಮ ಒಂದು ಕಷ್ಟದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ತಾ ಈ ಒಂದು ಜವಾಬ್ದಾರಿಗಳನ್ನು ನಾನು ಸಹ ಈ ಒಂದು ಬೆಂಗಳೂರು ವಿಭಾಗೀಯ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿಯನ್ನು ತಗೊಂಡಿರ್ತೀವಿ. ನಾವೆಲ್ಲರೂ ಸಹ ನೂತನವಾಗಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂತಹ ಮಾದೇಶಣ್ಣವ್ರಿಗೆ, ಆಮೇಲೆ ನಮ್ಮ ಎಲ್ಲ ಸಂಘದ ಪರಿವಾರ ಮಹಿಳಾ ಅಧ್ಯಕ್ಷಗಳಿಗೆ, ಕಾರ್ಯಾಧ್ಯಕ್ಷಗಳಿಗೆ ಎಲ್ಲರೂ ಸಹ ನಮ್ಮ ಸಹಕಾರ ಇದ್ದೇ ಇರ್ತದೆ ಅಂತ ಹೇಳ್ತಾ ನಾನು ಬೆಂಗಳೂರು ನಗರ ವಿಭಾಗೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಮಾರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ವತಿಯಿಂದ ನಾವೆಲ್ಲರಿಗೂ ನಿಮಗೆ ಒಂದು ಸಹಕಾರವನ್ನು ನೀಡ್ತೇವೆ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಾವು ಈ ದಿನ ನಮ್ಮ ಹಿರಿಯ ಹೋರಾಟಗಾರರಾದಂಥ ಮೋಸ್ಟ್ ಸೀನಿಯರ್ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾಕಂತೇಳಿದ್ರೆ ನಮ್ಮ ಹೆಬ್ಬಾಳ ವೆಂಕಟೇಶಣ್ಣವ್ರ ಜೊತೆಗೂಡಿ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಅನೇಕ ಹೋರಾಟಗಾರರಿದ್ದಾರೆ. ನಮ್ಮ ಜಿಗ್ನಿ ಶಂಕರನಾಗಿರ್ಬೋದು, ದಿವಂಗತ ಮಾಬೋಳಿ ಶಂಕರ್ ಆಗಿರ್ಬೋದು, ಮುನಿಯಂದ್ರಪ್ಪ ಆಗಿರ್ಬೋದು, ಹೆಬ್ಬಾಳ ವೆಂಕಟೇಶಣ್ಣವರು ಸಮಕಾಲೀನ ಹೋರಾಟಗಾರರು ಅಂತೇಳ್ಬಿಟ್ಟು ಬಿ ಗೋಪಾಲ್ ಆಗಿರ್ಬೋದು, ಇವರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರು. ಅವ್ರ ಜೊತೆಗೂಡಿ ನಾನು ಸಹ ಹೋರಾಟಗಳ ಜೊತೆಯಲ್ಲಿ ಭಾಗಿಯಾಗಿ ಈ ದಿನ ನಾನು ಆಗಲೇ ಒಂದು ಮಾತು ಹೇಳಿದೆ, ದಲಿತರೆಂದು ನಾವು ಯಾವತ್ತೂ ಕುರಿಗಳಂತೂ ಅಲ್ವೇ ಅಲ್ಲ, ದಲಿತರೆಂದು ದನಿಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದಲಿತರೆಂದು ವಿದ್ಯಾವಂತರು ಮತ್ತು ದನಿಗಳು ಎರಡೂ ಅಂದರೆ ವಿದ್ಯಾಭ್ಯಾಸದ ದನಿಗಳೇ ವಿನಃ ಯಾರು ಎಕನಾಮಿಕಲಿ ಯಾರು ದನಿಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇಲ್ಲ. ಬಟ್ ಇನ್ನೊಂದೇನೆಂದರೆ ನಾವು ಯಾವತ್ತೂ ಹರಿದು ಹಂಚು ಹೋಗೋದಂಥ ಒಬ್ಬ ದಲಿತ ನಾಯಕರುಗಳು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಆಗಲೇ ಒಂದು ಮಾತು ಹೇಳಿದ್ದೇನೆ, ಸಾವಿರಾರು ನೇಗಲುಗಳು ಉತ್ತರು ಅಳಿಸಿ ಹೋಗಲಾರದಂತಹ, ನಸಿಸಿ ಹೋಗಲಾರದಂತಹ, ಒಣಗಿ ಹೋಗಲಾರದಂತಹ ಗರಿಕೆ ಹುಲ್ಲಿನ ಬೇರೆಗಳಿದ್ದಂತೆ ಅಂತ. ನಾವು ಗರಿಕೆ ಹುಲ್ಲಿನ ಬೇರೆಗಳಿದ್ದಂತೆ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಒಣಗಿರ್ತಕ್ಕಂಥ ಹುಲ್ಲಿಗೆ ಯಾರೋ ಒಬ್ಬರು ನೀರು ಹಾಕಿ ಪೋಷಣೆ ಮಾಡೋದು ಸಡನ್ನಾಗಿ ಅದು ಚಿಗುಡು ಹೊಡೆಯುವಂಥ ಸಾಧ್ಯತೆಗಳಿದೆ ಅನ್ನೋವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದಲಿತ ಸಂಘರ್ಷ ಸಮಿತಿ ಅಂತ ಮೊಟ್ಟ ಮೊದಲ ಬಾರಿಗೆ ದಲಿತ ಸಂಘಟನೆಗಳು ಹುಟ್ಟಿರ್ತಕ್ಕಂಥ ಉಗಮವಾದಂಥ ಈ ಸ್ಥಳ ಕೋಲಾರ ಜಿಲ್ಲೆ. ಈ ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲ ಬಾರಿಗೆ ನಾವು ಅದು ಕೋಲಾರದ ಮಣ್ಣು ಎಂಥ ಮಣ್ಣು ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಕೋಲಾರ ಜಿಲ್ಲೆಯಲ್ಲಿ ನಾವು ಹುಟ್ಟಿರ್ತಕ್ಕಂಥವರು ಇಡೀ ರಾಜ್ಯವ್ಯಾಪ್ತಿ ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಳು ಅದು ಜೀವಂತವಾಗಿ ನೆಲೆಗೆಟ್ಟಿವೆ, ಅದು ಉಸಿರಾಡ್ತಾ ಇದೆ. ಅದು ಇನ್ನೂ ಮುಂದಿನ ದಿನಗಳಲ್ಲಿ ಅದು ಬಹಳಷ್ಟು ಉತ್ತುಂಗದ ಶಿಖರಕ್ಕೆ ಏರುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತು ಅದು ಉತ್ತಮವಾದಂತಹ ನಡೆನುಡಿಯುತ್ತೆ, ಸಾಗುತ್ತೆ ಮತ್ತು ಕೊಂಡೊಯ್ಯುತ್ತೆ. ಅಂಥ ನಾಯಕರುಗಳು ಇನ್ನೂ ಕೊಂಡೊಯ್ಯುವಂಥ ನಾಯಕರುಗಳು ಇನ್ನೂ ಜೀವಂತವಾಗಿ ಅವರು ಹೋರಾಟಗಳಲ್ಲಿ ತಲ್ಲೀನರಾಗಿದ್ದಾರೆ ಎನ್ನುವಂಥ ಮಾತನ್ನು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿಯಲ್ಲಿ ನಾನು ಸಹ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗೆ ಭಾಗವಹಿಸ್ತೀನಿ. ಬೇಕಾದರೆ ಕಾರ್ಯಕರ್ತನಾಗೆ ಹೋರಾಟ ಮಾಡ್ತೀನಿ. ನಾಯಕ ಎನ್ನುವಂಥದ್ದನ್ನು ನಾನು ಮೈಮರೆತು ಹೊರತುಪಡಿಸಿ ಇಂಥ ಹಿರಿಯ ಹೋರಾಟಗಾರರ ಹಿಂಬಾಲಕರಾಗಿ ಅವರ ಬೆವರಿನ ಹಾನಿಗಳ ಮೊತ್ತಗಳಾಗಿ ಇವತ್ತೊಂದು ದಿವಸ ನಾವು ಹೊರಗಡೆ ಬಂದು ಇವತ್ತು ಹೋರಾಟದಲ್ಲಿ ತಲ್ಲೀನರಾಗಿದ್ದೀವಿ ಅನ್ನೋಂಥ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳಿ ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನನ್ನ ಸ್ವಯಂ ಪ್ರೇರಿತವಾಗಿ ಮತ್ತು ನನ್ನ ಕಾಯ ವಾಚ ಮನಸ್ಸು ಬಹಳಷ್ಟು ಶುದ್ಧೀಕರಣದಿಂದ ನಾನು ಎಲ್ಲ ಸಮುದಾಯದವರ ಪರ ಧ್ವನಿ ಎತ್ತಿ ಹೋರಾಟ ಮಾಡ್ತೇನೆ. ಮತ್ತು ಯಾವ ಅಧಿಕಾರಿ ತಪ್ಪು ಮಾಡ್ತಾನೋ ಅವ್ರಿಗೆ ಯಾವನೇ ಆಗಿರಲಿ, ಅಂಥ ಅಧಿಕಾರಿಗಳ ವಿರುದ್ಧ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ತಾತ ಆಗಿರ್ಬೋದು, ಅವರ ವಿರುದ್ಧವಾಗಿ ನನ್ನ ಧ್ವನಿ ಇದೇ ರೀತಿ ಇರುತ್ತೆ, ನನ್ನ ಹೋರಾಟನೂ ಇದೇ ಥರ ಇರುತ್ತೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನನ್ನ ಮಾನ್ಯ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಡಿ ನಾರಾಯಣಸ್ವಾಮಿ ಕವಿ ಚಿಕ್ಕನಹಳ್ಳಿ ಆದ ನಾನು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಚಿಕ್ಕನಹಳ್ಳಿಯವರು ಗ್ರಾಮದವರು. 2011ರಲ್ಲಿ ಏನು ಈ ರಾಜ್ಯದ ದಶಂಶ ಭೀಮಶಕ್ತಿಯ 2 ಜೋಡೆತ್ತುಗಳಾದ ಹೆಬ್ಬಾಳ ವೆಂಕಟೇಶಣ್ಣ ಹಾಗೂ ಸಾದರಮಂಗಲ ವೆಂಕಟೇಶಣ್ಣ ಇವರು ನಮ್ಮ ದಶಂಶ ಚಳವಳಿಯ ಜೋಡೆತ್ತುಗಳು. ಅವರ ಜೊತೆಯಲ್ಲಿ ನಾವು ನಿರಂತರವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ವಿನಾಕಾರಣ ಅನೇಕ ಸ್ನೇಹಿತರು ನಮ್ಮ ಜೊತೆ ಇದ್ದವರು ಬೇರೆ ಬೇರೆ ಸಂಘಟನೆಗಳಿಗೆ ಅಲ್ಲಿ ಹರಿದು ಹಂಚಿ ಹೋದರು. ಡಿ ನಾರಾಯಣಸ್ವಾಮಿ ಕವಿ ಚಿಕ್ಕನಹಳ್ಳಿ ಆದ ನಾನು ನಮ್ಮ ಹೆಬ್ಬಾಳ ವೆಂಕಟೇಶ್ವರ ವೆಂಕಟೇಶ್ವರ ಜೊತೆಯಲ್ಲೇ ಇದ್ದೇನೆ. ಸುಮಾರು ಒಂದು 3-4-5 ವರ್ಷಗಳ ಹಿಂದೆ ನಾವು ಸಂಘಟನೆ ಮಾಡಿ ಸಾಧ್ಯವಾದ ಕಾರಣ ಸ್ಥಗಿತಗೊಂಡಿದ್ದ ಈ ಒಂದು ಸಂದರ್ಭದಲ್ಲಿ ವಯಸ್ಸಾದ ಕಾರಣ ಯುವಕರಿಗೆ ಮಾನ್ಯತೆ ನೀಡುವ ಸಲುವಾಗಿ ನಮ್ಮ ರಾಜ್ಯದಲ್ಲಿ ಉನ್ನತವಾಗಿ ನಡೆಸ್ಕೊಂಡು ಹೋಗಬೇಕು, ಯುವಕರಿಗೆ ನಾವು ಅಧಿಕಾರ ಕೊಡಬೇಕಂತ ನಿಟ್ಟಿನಲ್ಲಿ ನಮ್ಮ ಸಾದರಮಂಗಲ ವೆಂಕಟೇಶಣ್ಣ ಮತ್ತು ಹೆಬ್ಬಾಳ ವೆಂಕಟೇಶಣ್ಣ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ತೀರ್ಮಾನ ಕೈಗೊಂಡು ನೂತನವಾಗಿ ನಮ್ಮ SK ಮಾದೇಶ್ ಅವರನ್ನು ರಾಜ್ಯಾಧ್ಯಕ್ಷಣೆ ಮಾಡಿರುವುದು ನಮಗೆ ಹೇಳತೀರದ ಸಂತೋಷವಾಗಿದೆ. ಸದಾ ನಿಮ್ಮ
ಬೆನ್ನ ಹಿಂದೆ ನಾವು ಹಿರಿಯರಾದ ನಾವು ನಿಮ್ಮ ಜೊತೆಗೆ ಇರ್ತೇವೆ. ಹಾಗೆಯೇ ನಮ್ಮ ನೂತನವಾಗಿ ಕೋಲಾರ ಜಿಲ್ಲಾಧ್ಯಕ್ಷರನ್ನು ಒಬ್ಬ ಯುವ ನಾಯಕನಿಗೆ ಕೊಟ್ಟಿರೋದು ಭಾಳ ಸಂತೋಷ ಆಗಿದೆ. ಅವ್ರ ಜೊತೆಲಿ ನಾನು ಇರ್ತೇನೆ. ಜೊತೆಗೆ ಇನ್ನೊಂದು ಉನ್ನತವಾಗಿ ಕೆಲಸ ಮಾಡಿದ್ದಾರೆ. ಭಾಳ ಚಾತುರ್ಯ ಚಾಕುಚಕ್ತಿಯ ಮನುಷ್ಯ ಸತೀಶ್ ಪಾರ್ಶ್ವನಹಳ್ಳಿ ಅವರಲ್ಲಿ ನಮ್ಮಲ್ಲಿ ಪಕ್ಕ ಒಂದೇ ಪಂಚಾಯತಿಯವರು ಒಂದೇ ಹುಡುಗಿಯವರು. ನನ್ನ ಭಾಳ ನೆಚ್ಚಿನ ಸಹೋದರ. ಎಲ್ಲ ಒಟ್ಟುಗೂಡಿ ಇವತ್ತು ರಾಜ್ಯದಲ್ಲಿ ಹೊಸ ಚೈತನ್ಯ ಮೂಡಿಸುವ ಸಲುವಾಗಿ ದಸಂಸ ಭೀಮಶಕ್ತಿಯ ನೂತನ ಪದಾಧಿಕಾರಿ ಆಯ್ಕೆ ಮಾಡಿರುವುದು ಭಾಳ ಸಂತೋಷ. ಜೊತೆಗೆ ಇನ್ನೊಬ್ಬ ಹರಳು ಹುಡ್ದಂಗೆ ಮಾತಾಡ್ತಾನೆ ನಮ್ಮ ಚಿಕ್ಕನಾರಾಯಣ ಅಂತ ಚಿಕ್ಕೋಸಳ್ಳಿ, ಅವರು ಕೂಡ ನಿಮ್ಮೆಲ್ಲ ಒಟ್ಟಿಗೆ ತಂದಿರ್ತೇವೆ. ರಾಜ್ಯದಲ್ಲಿ ಹೊಸ ಚೈತನ್ಯ, ಹೊಸ ಹೋರಾಟ, ಹೊಸ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು. ಹಿಂದಿನಿಂದ ಏನು ಚಳವಳಿಗೆ ಕ್ರಾಂತಿಗೀತೆಗಳ ಜೊತೆಗೆ ಜನನಾಟ್ಯ ಕಲಾಮಂಡಳಿಯ ಥರ ಚಳವಳಿ ಮಾಡ್ತಾಯಿದ್ರು. ಯಾಕಂದರೆ ಈ ರಾಜ್ಯದ ಎರಡನೇ ಗದ್ದರಾಗಿರ್ತಕ್ಕಂಥ ಇನ್ನೂ ಜೀವಂತವಾಗಿ ಇರಬೇಕು. ಮತ್ತು ಗದ್ದರವರ ಒಂದು ಏನು ನಾವು ಕಳ್ಕೊಂಡಿದ್ದೇವೆ ಆ ನೆನಪನ್ನು ನಮ್ಮ ಹೆಬ್ಬಾಳ ವೆಂಕಟೇಶ್ವರ ಮುಖದಲ್ಲಿ ಕಾಣ್ತಾ ಮತ್ತೆ ಅದೇ ಥರ ಒಂದು ಗೆಜ್ಜೆನಾದ ಅಥವಾ ಕಲಾಮಂಡಳಿಯ ನಾಟ್ಯ ಕಲಾಮಂಡಳಿ ಒಂದು ಸಮ್ಮೇಳನವನ್ನು ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾದಂಥ ಬೆಂಗಳೂರಿನಲ್ಲೋ ಅಥವಾ ಕೋಲಾರದಲ್ಲೇ ಮಾಡಬೇಕನ್ನೋ ಒಂದು ಆಸೆ ಇದೆ. ಅದಕ್ಕೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡ ಸದಾ ನಮ್ಗೆ ವಯಸ್ಸುಗಳಾಗಿದೆ. ಆದರೂ ನಾವು ನಿಮ್ಮ ಜೊತೆಗಿರ್ತೀವಿ. ದಸಂಸ ಭೀಮಶಕ್ತಿಯೇ ನಮ್ಮ ಹೆಸರು, ಅದೇ ಆಗಬೇಕು ಮುಂದೆ ಹಸಿರು. ನಾವೆಲ್ಲರೂ ಜೊತೆಗೆ ಕೆಲಸ ಮಾಡೋಣ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್ ಸಂಘ ಚಾನಲ್ಗೆ ಒಂದು ಸ್ವಾಗತ ಹೇಳ್ತಾ, ಇವತ್ತು ನಿಮ್ಮ ಚಾನಲ್ ಮುಖಾಂತರವಾಗಿ ನಮ್ಮ ಪದಾಧಿಕಾರಿಗಳು ಯಾರೇ ಆಗಲಿ ಎಷ್ಟೊತ್ತಾಗಿ ಫೋನ್ ಮಾಡಿದ್ರೂ ಫೋನ್ ತೆಗಿಬೇಕು. ನಂದು ನೀನು ನಾಯಕ ಆಗಬೇಕಂತಂತಂದರೆ ಫೋನ್ ತೆಗೆದು ಅವರು ಸಮಸ್ಯೆನ ಕೇಳಬೇಕು. ಕೇಳಿ ಇವತ್ತೊಂದು ದಿವಸ ಕಣ್ಣು ಮುಚ್ಕೊಂಡಮ್ಮ, ಕಣ್ಣು ಮುಚ್ಕೊಳಪ್ಪ, ನಾಳೆ ಬೆಳಗ್ಗೆ ನಾನು ಅಲ್ಲಿರ್ತೀನಿ ಅಂತಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಸಮಸ್ಯೆ ತೀರುತ್ತೆ ಅಂತಂದರೆ, ಈ ಅಣ್ಣನಿಂದ ನಿಜವಾಗ್ಲೂ ನಿಜವಾದ ನಾಯಕನ್ನೇ ನಾನು ಆಯ್ಕೆ ಮಾಡಿಕೊಂಡೆ ಅಂತಂತೇಳ್ಬಿಟ್ಟು ಹೇಳ್ತದೆ. ಇಷ್ಟೊತ್ತು ನಮ್ಮ ಮಧು ಮಾತಾಡ್ತಾಯಿದ್ರು, ಪೇಪರ್ನವರು ಇವರೆಲ್ಲನೂ ಇದು ಏನು ಕಾರ್ಯಕ್ರಮನ ಅಥವಾ ಏನು ಅಂತ ಸುದ್ದಿ ಗೋಷ್ಠಿನ ಅಂತ. ಇದು ಅವರು ಹೊಟ್ಟೆ ಉರಿಯಿತು, ತುಂಬ ಹೊಟ್ಟೆ ಉರಿ. ಯಾಕಂತಂದರೆ 3-4 ಚಾನಲ್ಲು ನಡೆಸ್ತಾ ಇದ್ದಾಳೆ ಯಾಕೆ. ಆ ಎಮ್ಮ ಮಾತಾಡ್ತಾ ಇದ್ದು ಏನಂದರೆ, ನಮಗೆ ತಾಳ್ಮೆ ಇರಬೇಕು. ತಾಳ್ಮೆ ಅನ್ನೋದು ಭಾರಿ ದೊಡ್ಡದು. ಟೈಮಿಂಗ್ಸ್ ಅಲ್ಲ, ತಾಳ್ಮೆ ಭಾರಿ ಮುಖ್ಯ. ಅದು ಹೇಳ್ತಾ ಜೊತೆಯಲ್ಲಿ ನಮ್ಮ ಖರ್ಗೆಯವರು ಭಾಷಣ ಮಾಡ್ತಾ ಆ ಜಾಗನ ಶುದ್ಧೀಕರಣ ಮಾಡಿ ಅವರು ಏನು ಈ ಜಾತ್ಯತೆ ತೋರಿಸಿದ್ದಾರೆ BJP ಮತ್ತು RSSನವರು, ಅವ್ರಿಗೊಂದು ಧಿಕ್ಕಾರ ಹೇಳ್ತಾ, ಈ ರಾಜ್ಯದ ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥ ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು ಅನ್ನೋವಂಥ ಮಾತು ನಿಜ. ಯಾಕಂತಂದರೆ ಅಡ್ರೆಸ್ಸೇ ಇಲ್ಲ ಅಂತಂತಂದರೆ ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು? ನಾಳೆ ಏನಾದ್ರೂ ಸಂಘಟನೆಯವ್ರ ಕಡೆಯಿಂದ ನಮ್ಮ ಕಡೆಯಿಂದ ಏನಾದರೂ ಅನಾಹುತ ಆಯಿತು ಅಂತಂದರೆ ಅಡ್ರೆಸ್ ಇರ್ತದೆ ಗೌರ್ಮೆಂಟಲ್ಲಿ, ಅವ್ರ ಮೇಲೆ ಇವರೇ ಭೀಮಶಕ್ತಿಯವರು ಇವರೇ ಅಂತಂತೇಳ್ಬಿಟ್ಟು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಅದೇ ರೀತಿ RSS ಅವರು ಒಂದು ಅಡ್ರೆಸ್ ಕೊಟ್ಟು ಒಂದು ರಿಜಿಸ್ಟ್ರ್ ಮಾಡಿದ್ರೆ ಭಾರಿ ಒಳ್ಳೆಯದಾಗುತ್ತೆ ಅಂತಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮೋ ಬುದ್ಧಾಯ. ಏನು ಈ ದಿನ ಕೋಲಾರ ಪತ್ರಿಕಾಗೋಷ್ಠಿ ಒಂದು ಸಭಾಂಗಣದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಾಶಕ್ತಿಯ ವತಿಯಿಂದ ನನಗೆ ರಾಜ್ಯ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಖಂಡಿತ ಹಿರಿಯರು ಆದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹೆಬ್ಬಾಳ ವೆಂಕಟೇಶಣ್ಣವರು, ಕಾರ್ಯಾಧ್ಯಕ್ಷರಾದಂಥ SK ವೆಂಕಟೇಶಣ್ಣವರು, ಹಾಗೆ ನಮ್ಮ ನೂತನ ಅಧ್ಯಕ್ಷರಾದಂಥ SK ಮಾದೇಶ್ ಅವರು
ಇವರೆಲ್ಲರ ಮಾರ್ಗದರ್ಶನದಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟುಗೂಡಿ ಸಂಘಟನೆಯನ್ನು ಬಲಪಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಬಲಪಡಿಸಿ ಹೋರಾಟಗಳನ್ನ ಮಾಡ್ತೀವಿ. ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಅಂಬರೀಷು ಇವತ್ತಿನ ವಿಶೇಷ ಅಜೆಂಡಾ ಇದೇ ಇದ್ದಿದ್ದು. ಕೋಲಾರ ಜಿಲ್ಲೆಯಲ್ಲಿ ಪದಾಧಿಕಾರಿಗಳನ್ನು ಆರೈಸಬೇಕಂತ ಬಂದಿದ್ವಿ. ಅಂಬರೀಷ್ ಅಂತ, ನಾನು ಹುಟ್ಟಿದ್ದು ವೈಟ್ಫೀಲ್ಡೇ, ಆದರೆ ನನ್ನ ಶಾಲಾ ದಿನಗಳೆಲ್ಲ ಕಳೆದಿದ್ದೆಲ್ಲ ಕೋಲಾರ ಜಿಲ್ಲೆಯಲ್ಲೇ, KGF ಅಲ್ಲೇ ಬೆಳೆದಿದ್ದು ನಾನು. ಸೊ ಎಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರದಲ್ಲೂ ಕೈ ಜೋಡಿಸ್ತೀವಿ, ಮುಂದುವರೋಣ, ಎಲ್ಲ ಸೇರಿ ಗಟ್ಟಿಯಾಗಿ ನಡೆಯೋಣ. ಜೈ ಭೀಮ್, ಜೈ ಸಂವಿಧಾನ. DSS ಸಂಘಟನೆಯಲ್ಲಿ ಇವತ್ತು ಏನೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಿರ್ವಹಿಸೋ ಭಾಗ್ಯ ನಂದಾಗಿದೆ. ಖುಷಿ ಆಗುತ್ತೆ ನಿಜವಾಗ್ಲೂ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿಲ್ಲಿ ಬಂದು ತೊಗೊಳ್ತೀವಂತ ನನಗೆ ಗೊತ್ತಿರಲಿಲ್ಲ. ಅಕಸ್ಮಾತಾಗಿ ಬಂದ್ವಿ. ಈ ದಿನಕ್ಕಾಗಿ ನಾನು ಭಾಳ ವರ್ಷಗಳಿಂದನೇ ಕಾದೆ. ತುಂಬ ಖುಷಿ ಆಗುತ್ತೆ. ಅದು ಏನಿದೆಯೋ ಎಲ್ಲರ ಥರ ನಾನು ನೀಟಾಗಿ ನಡ್ಕೊಂಡು ಹೋಗ್ತೀನಿ, ನಡೆಸ್ತೀನಿ, ಕಷ್ಟಕ್ಕೆ ಯಾರಿಗಾದ್ರೂ ಸ್ಪಂದಿಸ್ತೀನಿ. ಹಾಗೆ ಎಲ್ಲರೂ ಒಗ್ಗಟ್ಟಾಗಿರೋಣ. ಎಲ್ಲೇ ಕಾರ್ಯಕ್ರಮಗಳಾದರೂ ಒಬ್ರಿಗೊಬ್ರು ತಿಳ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಕಾರ್ಯಕ್ರಮಗಳು ನಡೆಸ್ಕೊಡೋಣ. ನ್ಯಾಯಕ್ಕಾಗಿ ಒಳ್ಳೆಯದಕ್ಕಾಗಿ ಓಡಾಡೋಣ. ಜೈ ಭೀಮ್. ಜೈ ಭೀಮ್, ಎಲ್ಲರಿಗೂ ಜೈ ಭೀಮ್. ಇವತ್ತಿನ ಒಂದು ಕಾರ್ಯಕ್ರಮ ಬಂದು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವಾಗಿದೆ. ಅದರಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮಗೆ ಮೊದಲನೇದಾಗಿ ಏನು ಪದಾಧಿಕಾರಿ ಆಯ್ಕೆ ಮಾಡಿಲ್ಲ. ಬಟ್ ನಾವು 16 ವರ್ಷಗಳಿಂದ ಇದೇ ಸಂಘಟನೆಯಲ್ಲಿ ಗ್ರಾಮದಿಂದ ನಾವು ಬಂದಿರೋಂಥ ಶಬಾನಾ ತಾಜು. ನಾವು ಗ್ರಾಮದಲ್ಲಿ ಬಂದು ವಾರ್ಡು, ಕ್ಷೇತ್ರ, ಜಿಲ್ಲಾಧ್ಯಕ್ಷರಾಗಿ ಈಗ ನಾವು ಮಾಡುವಂಥ ಕೆಲಸಗಳಿಗಾಗಿ ನಮ್ಮ SK ವೆಂಕಟೇಶಣ್ಣವರಾಗಲಿ, ಹೆಬ್ಬಾಳು ವೆಂಕಟೇಶಣ್ಣ ರಾಜ್ಯಾಧ್ಯಕ್ಷರಾಗಿ ಅವರು ಈ ಕೆಲಸಗಳು ನಾವು ಅತಿ ಹೆಚ್ಚಾಗಿ ಒಂದು ಸಮಾಜ ಸೇವೆ ಆಗಲಿ ಮಹಿಳೆಯರ ಕೆಲಸಗಳು ಮಾಡೋದ್ರಿಂದಾಗಿ ನಮ್ಮನ್ನು ಆಯ್ಕೆ ಮಾಡಿ ಒಂದು ಒಳ್ಳೆಯ ರಾಜ್ಯ ಮಟ್ಟದಲ್ಲಿ ಈಗ ರಾಜ್ಯ ಕಾರ್ಯದರ್ಶಿಯಾಗಿ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಆ ಅಧಿಕಾರಕ್ಕೆ ನಾವು ಬೆಲೆ ಕೊಟ್ಟು ಅದನ್ನು ನೆರವೇರಿಸ್ಕೊಡ್ತಿದ್ದೀವಿ ಅಂತ ಹೇಳಿ, ಮತ್ತು ಈಗ ನೂತನವಾಗಿ ನಮ್ಮ SK ಮಾದೇಶಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ತುಂಬ ಸಂತೋಷವಾಯಿತು. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಅವರು ಬೆಂಬಲದಲ್ಲಿ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೆಣ್ಮಕ್ಳ ಒಂದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮಾಡಬೇಕು. ಹೆಣ್ಮಕ್ಳು ಯಾಕಂದರೆ ಮುಂದೆ ಬರೋಕ್ಕೆ ಭಯ ಬೀಳ್ತಾರೆ ಈಗಿನ ಸಮಯದಲ್ಲಿ. ಅದಕ್ಕೆ ನಾವು ಮಹಿಳೆಯರಿಗೆಲ್ಲ ಒಂದು ಮುಂದೆ ಬಂದು ಈ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ಬೇಕು. ನಮ್ಮ ಥರ ಎಲ್ಲ ಹೆಣ್ಮಕ್ಳು ಬಂದು ಹೋರಾಡಬೇಕು, ಒಂದು ಪೊಸಿಷನ್ಗೆ ಬರಬೇಕಂತ ನಾವು ಅವ್ರಿಗೆಲ್ಲ ಒಗ್ಗಟ್ಟ ಮಾಡಿ ನಾವು ಕರ್ಕೊಬಂದು ಒಂದು ನಮ್ಮ ಸಂಘಟನೆ ಬಲಪಡಿಸ್ತೀವಂತ ನಾವು ಮಾತು ಕೊಡ್ತಾ ಇದ್ದೀವಿ. ಜೈ ಭೀಮ್. ಈ ದಿನ ಕೋಲಾರದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ದಲಿತ ಹುಲಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಹಿರಿಯರಾದಂಥ ಹೆಬ್ಬಾಳ ವೆಂಕಟೇಶಣ್ಣವರು, SK ವೆಂಕಟೇಶಣ್ಣವರು, ಮಹೇಂದ್ರ ಸರ್ ವಕೀಲರು, ಎಲ್ಲರ ಒಂದು ಹಿರಿಯರ ಸಲಹೆಯಂತೆ ಈ ಸಂಘಟನೆ ಮತ್ತಷ್ಟು ಬಲಪಡಿಸಿದ. ಈಗಾಗಲೇ ನಮ್ಮ ಸಂಘಟನೆ 13 ಜಿಲ್ಲೆಗಳಲ್ಲಿ ಕಾರ್ಯಗತಗೊಂಡಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಸಂಘಟನೆಯನ್ನು ಹಬ್ಬಿಸಬೇಕು. ಹಾಗೆಯೇ ಸರಳ ಸಜ್ಜನಿಕೆ ಜೀವನವನ್ನು ನಮ್ಮ ಕರ್ನಾಟಕ ಗದ್ದರ್ ಹೆಬ್ಬಾಳ ವೆಂಕಟೇಶಣ್ಣವರು ನಡೆಸ್ಕೊಂಬಂದಿದ್ದಾರೆ. ಅವರು ಸಾವಿರಾರು ಬಡವರಿಗೆ ಸಹಾಯ ಮಾಡ್ತಾ ಸರಳ ಜೀವನ ನಡೆಸ್ಕೊಂಡು ಎಲ್ರಿಗೂ ಸಹ ಆದರ್ಶಪ್ರಾಯವಾಗಿದ್ದಾರೆ. ಅವರ ದಾರಿಯಲ್ಲೇ ನಾವು ನಡೀತೀವಿ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಭೀಮ್, ನಮ್ಮ ಬುದ್ಧ.